ಮೊನ್ನೆ ನದಿ ದಂಡೆ ಹತ್ರ ಕತ್ತೆಗಳು ಮೇಯ್ತಾ ಇದ್ರೆ ಅದಕ್ಕೂ ಹಾನಿ ಮಾಡಿದ್ಯಾ? ಆ ಕತ್ತೆಗಳು ಬಟ್ಟೆ ಒಗೆಯೋರ ಜೀವನದ ಆಧಾರವಾಗಿತ್ತು, ಅದನ್ನು ಕಿತ್ಕೊಂಡಿದ್ಯಾ? ನೀನು ಪ್ರಾಣಿಗಳಿಗೆ ಹೊಡೆದು ಬಡಿದು ಅವುಗಳ ಕೈಕಾಲು ಮುರಿದ್ರೆ ಅದರ ಶಾಪ ಊರಿಗೆ ತಟ್ಟೋದಿಲ್ವೇ? ನೀನು ರಾಕ್ಷಸ ಪ್ರವೃತ್ತಿ ಇರೋನು. ನಿನಗೆ ಈ ಅಗ್ರಹಾರದಲ್ಲಿರೋ ಯೋಗ್ಯತೆ ಇಲ್ಲ. ನಾವೆಲ್ಲ ಸೇರಿ ನಿನಗೆ ಊರಿಂದ ಬಹಿಷ್ಕಾರ ಹಾಕ್ತಾ ಇದ್ದೀವಿ. ಇಷ್ಟು ನಡೆದಿದ್ದು ಗುರುಗಳೇ. ಊರಿನ ಹಿರಿಯರೆಲ್ಲ ಸೇರಿಕೊಂಡು ನನ್ನ ಅಗ್ರಹಾರದಿಂದ ಹೊರಗೆ ಹಾಕ್ಬಿಟ್ರು. ನನ್ನ ನೋವನ್ನು ಅವ್ರು ಕೇಳಿಸ್ಕೊಳ್ಳೇ ಇಲ್ಲ ಗುರುಗಳೇ. ನೀವು ಮಾಡಿದ್ದು ಮಹಾ ಅಪರಾಧ. ಗ್ರಾಮಸ್ಥರು ನಿಮ್ಮ ಮೇಲೆ ಸಿಟ್ಟಿಗೆದ್ದಿರೋದಕ್ಕೆ ಯಾವ ತಪ್ಪೂ ಇಲ್ಲ. ಅವರಿಗೆ ಎದುರಾಡಿದ್ದು ನಿಮ್ಮ ತಪ್ಪು. ಹಿರಿಯರು ಗುರುಗಳಿದ್ದ ಹಾಗೆ. ಗುರುಗಳನ್ನು ನಿಂದಿಸಿದರೆ ಆ ಭಗವಂತ ಕಾಪಾಡ್ತಾನ? ಗುರುಗಳೇ, ಹಸಿವು, ಕೋಪ, ನಿದ್ರೆ ಈ ಮೂರು ಮನುಷ್ಯನ ಸಹಜ ವಿಚಾರಗಳು. ಹಸಿವು ಹೆಚ್ಚಾದಾಗ ಮನುಷ್ಯನಿಗೆ ಕೋಪ ತಾನಾಗೇ ಬರುತ್ತದೆ. ಕೋಪ ಬಂದಾಗ ಅನರ್ಥ ನಡೆಯುತ್ತೆ. ಅನರ್ಥದಿಂದ ಅನಾಹುತವಾಗುತ್ತದೆ. ಅನಾಹುತದಿಂದ ಜೀವನವೇ ಮುಗಿದು ಹೋಗುತ್ತದೆ. ಅದು ಸಲ್ಲದು. ಪ್ರಾಣಿ ಹಿಂಸೆಯಾಗಲಿ ಪ್ರಾಣಿ ಹತ್ಯೆಯಾಗಲಿ ಸಲ್ಲದು. ಮನುಷ್ಯನಿಗೆ ಸಕಲ ಪ್ರಾಣಿಗಳಲ್ಲೂ ದಯೆ ಇರಬೇಕು. ಗುರುಗಳೇ, ಈಗ ನನಗೆ ಎಲ್ಲವೂ ವೇದ್ಯವಾಗಿದೆ. ಶ್ವಾನದ ಪರಿಸ್ಥಿತಿ ನಿಜಕ್ಕೂ ಏನಾಗಿರ್ಬೋದು ಅಂತ ತಿಳಿಯೋದಕ್ಕೆ ವೇಷ ಮರೆಸ್ಕೊಂಡು ಊರಿನ ಒಳಗೆ ಹೋಗಿದ್ದೆ. ಆ ಶ್ವಾನದ ಕಾಲು ಮುರಿದು ಹೋಗಿತ್ತು. ನನಗೆ ನನ್ನ ತಪ್ಪಿನ ಅರಿವಾಗಿ ನನ್ನ ಪಾಪದ ಪ್ರಾಯಶ್ಚಿತ್ತಕ್ಕೆ ಆ ಶ್ವಾನದ ಸೇವೆಯನ್ನು ಎಡೆಬಿಡದೆ ಮಾಡಿದೆ. ಅದರ ಕಾಲಿಗೆ ಔಷಧೋಪಚಾರ ಮಾಡಿ ಶ್ರದ್ಧೆಯಿಂದ ನೋಡಿಕೊಂಡೆ. ನೀವು ಮಾಡಿದ ತಪ್ಪು ನಿಮಗೆ ಅರ್ಥವಾಗಿದ್ದು ಒಳ್ಳೆಯದಾಯಿತು. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಆದರೆ ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದೀನಿ ಅನ್ನೋದು ಊರಿನ ಹಿರಿಯರಿಗೆ ತಿಳಿಸಿದ್ರೂ ಕೂಡ ಅವ್ರು ನನ್ನನ್ನು ನಂಬ್ತಿಲ್ಲ. ನನ್ನನ್ನು ನಂಬದೆ ಅವರು ಊರೊಳಗೆ ಕಾಲಿಡೋದಕ್ಕೆ ಬಿಡ್ತಾ ಇಲ್ಲ. ನೀನಾದ್ರೂ ಕಾಲು ಮುರಿದಿದ್ಯಾ ಗೋವಿಂದ? ಊರವರೆಲ್ಲ ಸೇರಿಕೊಂಡು ನಿನ್ನ ಕೈಯೋ ಕಾಲೋ ಮುರಿದೆ ಬಿಟ್ಟಿದಾರಲ್ಲ, ಅದೇ ದೊಡ್ಡದು. ಅವರು ನಿನಗೆ ಸರಿಯಾಗೇ ಮಾಡಿದ್ದಾರೆ. ಮಾಡೋದೆಲ್ಲ ಮಾಡಿ ಏನೋ ಘನಂದಾರಿ ಕೆಲಸ ಮಾಡಿರೋ ಹಾಗೆ ಗುರುಗಳ ಹತ್ರ ಬಂದಿದ್ಯಾ? ಗುರುಗಳಿರೋದು ನಿನ್ನಂಥವ್ರಿಗಲ್ಲ. ನೀನು ಮಾಡಿರೋ ತಪ್ಪಿಗೆ ಸರಿಯಾಗಿ ಶಾಸ್ತಿಯಾಗಿದೆ. ಅನುಭವಿಸು. ಗುರುಗಳೇ, ಇಂಥವರಿಗೆಲ್ಲ ನಿಮ್ಮ ಸಮಯನ ವ್ಯರ್ಥ ಮಾಡಬೇಡಿ. ಭೋಗೇಂದ್ರಾಚಾರ್ಯರೇ, ತಾವು ಸುಮ್ಮನಿರಿ. ಗುರುಗಳಿಗೆ ಸಲಹೆ ಕೊಡಬೇಡಿ. ಗುರುಗಳೇ, ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ನೆಂದೂ ಈ ಥರ ತಪ್ಪು ಮಾಡೋದಿಲ್ಲ ಗುರುಗಳೇ. ಪ್ರಾಣಿಗಳನ್ನು ನನ್ನ ಸಹಜೀವಿಗಳು ಅಂತ ತಿಳಿದು ದಯೆ ಕರುಣೆಯಿಂದ ವರ್ತಿಸ್ತೀನಿ. ದಯಮಾಡಿ ನನ್ನನ್ನು ಕ್ಷಮಿಸು ಅಂತ ಹೇಳಿ ನನ್ನನ್ನು ಈ ಬಹಿಷ್ಕಾರದಿಂದ ಪಾರು ಮಾಡಿ ಗುರುಗಳೇ. ಆ ಶ್ರೀಹರಿಯು ಸತ್ಯದ ಸ್ವರೂಪ. ಮನುಷ್ಯ ಸುಳ್ಳಾಡಿದರೆ ಶ್ರೀ ಮೂಲರಾಮನಿಗೆ ಅಪಚಾರವೆಸಗಿದ ಹಾಗೆ. ಗುರುಗಳೇ, ನಾನು ಸುಳ್ಳು ಹೇಳಿದ್ದರೆ ದರ್ಬೆಯಿಂದ ನನ್ನ ನಾಲಿಗೆ ಸುಡೋದಕ್ಕೆ ಹೇಳಿ. ನೀವು ಪರಮ ಜ್ಞಾನಿಗಳು. ಗುರುವಿಗೆ ಸುಳ್ಳಾಡೋದುಂಟೆ? ತಮಗೆ ಎಲ್ಲವೂ ತಿಳಿಯುತ್ತದೆ. ಹರ ಮುನಿದರೆ ಗುರು ಕಾಯುವನು ಎಂಬಂತೆ ನೀವೇ ಈಗ ನನ್ನನ್ನು ಕಾಯಬೇಕು ಗುರುಗಳೇ. ಇದು ಸಲ್ಲದು. ಇವನ್ನ ಅಗ್ರಹಾರದೊಳಗಡೆ ಬಿಡ್ಕೂಡ್ದು. ಹೊರಗೆ ಉಳಿಸ್ಬೇಕು, ಬಹಿಷ್ಕಾರ ಮುಂದುವರಿಸ್ಬೇಕು. ಅಯ್ಯಯ್ಯೋ, ಹಾಗೆಲ್ಲ ಮಾಡಬೇಡಿ. ದಯವಿಟ್ಟು ನನ್ನ ಕಾಪಾಡಿ. ಚಿಂತಿಸಬೇಡಿ. ಆ ಶ್ರೀಹರಿ ನಿಮ್ಮನ್ನು ಸಲಹುತ್ತಾನೆ. ನನ್ನನ್ನು ಊರೊಳಗಡೆ ಕರ್ಕೊಂಡು ಹೋಗಿ. ಸತ್ಯದಿಂದ ನಡೆದವರಿಗೆ ಯಾರ ಭಯವೂ ಬೇಡ. ಧನ್ಯನಾದೆ ಗುರುಗಳೇ, ಧನ್ಯನಾದೆ. ಬನ್ನಿ. ಈ ಸಲ ನಮ್ಮ ಊರಿನ ಜಾತ್ರೆ ಅದ್ಧೂರಿಯಾಗಿ ನಡಿಬೇಕು ನೋಡಿ. ಆಚಾರ್ಯರೇ, ನಾವು ಊರಿಂದ ಬಹಿಷ್ಕಾರ ಹಾಕಿದ್ವಲ್ಲ,
ಆ ವ್ಯಕ್ತಿ ಯಾರೋ ಮಹಾತ್ಮರ ಜೊತೆ ಊರೊಳಗೆ ಬರ್ತಾ ಇದ್ದಾನೆ. ಬರಲಿ ಬರಲಿ. ಮಹಾತ್ಮರಿಗೆ ಪ್ರಣಾಮಗಳು. ತಾವು ಯಾರೂ ಎಂದು ತಿಳಿಯಲಿಲ್ಲ, ಆದರೆ ಮಹಾ ತೇಜಸ್ವಿಗಳಾಗಿ ಗೋಚರಿಸ್ತಾ ಇದ್ದೀರಿ. ತಮಗೆ ನಮ್ಮ ಊರಿಗೆ ಆತ್ಮೀಯವಾದ ಸ್ವಾಗತ. ತುಂಬ ಸಂತೋಷ. ಒಳ್ಳೆಯದಾಗಲಿ. ತಮ್ಮ ಪಾದಸ್ಪರ್ಶದಿಂದ ನಮ್ಮ ಊರು ಪಾವನವಾಗಲಿ. ತಮ್ಮ ಆಶೀರ್ವಾದ ನಮ್ಮ ಊರಿನ ಜನತೆಗೆ ಲಭಿಸಲಿ. ಆದರೆ ಗುರುಗಳು ಕ್ಷಮಿಸಬೇಕು. ಈ ದುಷ್ಟನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಿ? ಯಾಕೆ? ಗುರುಗಳೇ, ಇವನೊಬ್ಬ ಡಾಂಬಿಕ ಮನುಷ್ಯ, ಕಿಂಚಿತ್ತೂ ಮನುಷ್ಯತ್ವ ಇಲ್ಲ, ಮಹಾನ್ ಕ್ರೂರಿ. ಪ್ರಾಣಿ ಪಕ್ಷಿಗಳ ವಿಚಾರದಲ್ಲಿ ರಾಕ್ಷಸನಾಗಿ ನಡ್ಕೋತಾನೆ. ಈತ ತನ್ನ ಕೋಪಾವೇಶದಲ್ಲಿ ಒಂದು ಶ್ವಾನಕ್ಕೆ ಹೊಡೆದು ಊನಗೊಳಿಸಿದ್ದಾನೆ. ಮೂಕ ಪ್ರಾಣಿಗಳನ್ನು ಹೊಡೆದು ಹಿಂಸಿಸಿದರೆ ಇವನು ಮಾಡಿದ ಪಾಪ ನಮಗೂ ತಟ್ಟೋದಿಲ್ವೇ? ನಾವೆಲ್ಲ ವಿಪ್ರರು ಬುದ್ಧಿ ಹೇಳಿದರೂ ಇವನು ಪಾಠ ಕಲಿಯಲಿಲ್ಲ. ಹಾಗಾಗಿ ಇವನನ್ನು ಅಗ್ರಹಾರದಿಂದ ಬಹಿಷ್ಕಾರ ಹಾಕಿದ್ದೇವೆ. ಈತನಿಗೆ ಊರಿನಲ್ಲಿ ಪ್ರವೇಶವಿಲ್ಲ. ನೋಡಿ, ಈತ ಮಾಡಿದ್ದು ಮಹಾಪರಾಧ ಅನ್ನೋದನ್ನು ನಾನು ಒಪ್ತೀನಿ. ನಿಮ್ಮ ಬುದ್ಧಿ ಮಾತನ್ನು ಸಹ ಕೇಳದೇ ಇರುವುದು ಅಕ್ಷಮ್ಯ ಅಪರಾಧ. ಆದರೆ ಹಳ್ಳಿಯಿಂದಲೇ ಬಹಿಷ್ಕಾರ ಹಾಕಿದರೆ ಹೇಗೆ? ಒಬ್ಬ ತಾಯಿ ತನ್ನ ಮಗು ತಪ್ಪು ಮಾಡಿತೆಂದು ಬಿಟ್ಟು ಬಿಡುವಳೆ? ಆ ಮಗುವನ್ನು ಸರಿದಾರಿಗೆ ತರೋದಿಲ್ವೇ? ಈತ ಕ್ಷಮೆಗೆ ಅರ್ಹನಾಗಿದ್ದಾನೆ. ಈತನ ಬಹಿಷ್ಕಾರವನ್ನು ಹಿಂಪಡೆದು ಅವನನ್ನು ಒಳಗೆ ಸೇರಿಸಿಕೊಳ್ಳಿ. ಗುರುಗಳು ಕ್ಷಮಿಸಬೇಕು. ತಮಗೆ ತಿಳಿಯದ್ದು ಏನೂ ಇಲ್ಲ. ಧರ್ಮಶಾಸ್ತ್ರಗಳ ಬಗ್ಗೆ ತಮಗೆ ಗೊತ್ತೇ ಇದೆ. ಈತನ ಬಹಿಷ್ಕಾರವನ್ನು ಹಿಂಪಡೆಯಿರಂತೆ ಮಾತ್ರ ಹೇಳಬೇಡಿ. ನೋಡಿ, ದಯಮಾಡಿ ದುಡುಕಬೇಡಿ. ಈತನನ್ನು ನಿಮ್ಮ ಸಹೋದರ ಅಂತ ಭಾವಿಸಿ. ಈ ಸಮಯದಲ್ಲಿ ನೀವೇ ಅವನ ಕೈ ಹಿಡಿಯದಿದ್ದರೆ ಹೇಗೆ? ತಪ್ಪು ಯಾರು ಮಾಡೋದಿಲ್ಲ ಹೇಳಿ? ಎಲ್ಲರೂ ತಪ್ಪು ಮಾಡ್ತಾರೆ. ಆದರೆ ನಾವುಗಳು ತಿಳಿಸಿ ಹೇಳಬೇಕು. ಈತ ಈಗಾಗಲೇ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ. ಶ್ವಾನದ ಸೇವೆಯನ್ನು ಶ್ರದ್ಧೆಯಿಂದ ಮಾಡಿ ಶುದ್ಧನಾಗಿದ್ದಾನೆ. ಮರುಕ ತೋರಿ ಊರಿಗೆ ಸೇರಿಸಿಕೊಳ್ಳಿ. ಗುರುಗಳೇ, ಈತ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾನೆ ಅಂತ ನಾವು ನಂಬುವುದು ಹೇಗೆ? ತಾವು ಹೇಗೆ ನಿರೂಪಿಸುತ್ತೀರಿ? ನಿಮಗೆ ನನ್ನ ಮೇಲೆ ಅಪಾರವಾದ ಗೌರವವಿದೆ ಅಲ್ವೇ? ಹಾಗಿದ್ದರೆ ಅವನನ್ನು ಇಲ್ಲಿಯೇ ಶ್ರೀಹರಿಯ ತೀರ್ಥ ಪ್ರೋಕ್ಷಣೆ ಮಾಡಿ ಪವಿತ್ರಗೊಳಿಸುತ್ತೇನೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ.